ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಮ್ಮ ನಾಟಿ ಕೋಳಿ ಸಾಂಬಾರು ಡಿಫ್ರೆಂಟ್ ಆಗಿರೋದು. ನಾಟಿ ಕೋಳಿ ಸಾರು ಹಿಂಗಂತ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲಿಗೆ ಪ್ಯಾನಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಒಂದು ಗಡ್ಡೆ, ದೊಡ್ಡದು ಒಂದು ದೊಡ್ಡ ಗಡ್ಡೆ ಒಂದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ. ಇದೆಲ್ಲ ನಾನು ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದೇನೇನು ಹಾಕ್ತಾಯಿದ್ದೀನಿ ಅದೆಲ್ಲ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೋತೀನಿ. ಇವಾಗ ಮಸಾಲೆ ರುಬ್ಬಕ್ಕೆ ಇದು ಶುಂಠಿ 1 ಇಂಚ್ ಹಾಕ್ತಾಯಿದ್ದೇನೆ. ಇದು ನಾಟಿ ಕೋಳಿ ತೊಗೊಂಡಿರೋದು, ನಾಟಿ ಕೋಳಿ ಸಾರು ಮಾಡ್ತಾ ಇರೋದು ಇದು. ಇದನ್ನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾಟಿ ಕೋಳಿ, ಮೊಟ್ಟೆ ಕೋಳಿ, ಮಟನು, ಚಿಕನ್ ಎಲ್ಲದಕ್ಕೂ ನೀವು ಮಸಾಲೆನ ಈ ಥರ ಫ್ರೈ ಮಾಡಿಕೊಂಡ್ರೆ, ಹಸಿ ವಾಸನೆ ಹೋಗೋವ್ರಿಗೆ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು. ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಇದ್ರೂ ಹಾಕೋಬೋದು, ಮೆಂತ್ಯ ಸೊಪ್ಪು ಹಾಕೋರು ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಈ ಥರ ಫ್ರೈ ಮಾಡಿ ಹಾಕೋದು ಬೇಡ, ಅದನ್ನು ಸಣ್ಣ ಕಟ್ ಮಾಡಿ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ರೆ, ಸಾರು ಕುದಿಯೋವಾಗ ಹಾಕ್ಬಿಟ್ರೆ ಟೇಸ್ಟಾಗಿ ಬರುತ್ತೆ. ನೋಡಿ, ಚಕ್ಕೆ ಮತ್ತು ಲವಂಗ ಹಾಕ್ತಾಯಿದ್ದೀನಿ ಇದಕ್ಕೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದಕ್ಕೆ. ಬಿಸಿ ಮುದ್ದೆ ಜೊತೆಗೆ, ಬಿಸಿ ಅನ್ನ ಜೊತೆಗೆ ಈ ಥರ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಫ್ರೈ ತುಂಬ ಟೇಸ್ಟಾಗಿರುತ್ತೆ. ಈ ಥರ ನಾವು ಮಾಡೋ ರೀತಿ ಈ ಥರ ಮಾಡ್ಕೊಂಡು ನೋಡಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಪದೇ ನೀವು ಮಾಡ್ಕೊಂಡು ತಿಂತೀರಾ ಈ ಥರ. ನೋಡಿ, ಇದು ಫ್ರೈ ಆಗಿದೆ. ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ. ಇದು ಸಾಕಿಷ್ಟು ಫ್ರೈ ಆಗಿರೋದು. ಟೊಮೆಟೊನ ತೊಗೊಂಡಿದ್ನಲ್ಲ, ಅದನ್ನು ನಾನು ಫ್ರೈ ಮಾಡ್ಕೋತೇನೆ. ಪ್ಯಾನಲ್ಲಿ ಏನೋ ಎಣ್ಣೆ ಹಾಕ್ತಿಲ್ಲ, ಅದೇ ಎಣ್ಣೆದಲ್ಲೇ ಹಾಕ್ತಾಯಿದ್ದೀನಿ ಟೊಮೆಟೊನ. ನೀವು ಟೊಮೆಟೊ ಜಾಸ್ತಿ ಹಾಕಲ್ಲ ಅಂದರೆ ಕಮ್ಮಿ ಮಾಡ್ಕೋಬೋದು. ನಾನು ಸ್ವಲ್ಪ ಎಲ್ಲದಕ್ಕೂ ಟೊಮೆಟೊ ಜಾಸ್ತಿ ಹಾಕ್ತೀನಿ, ಈರುಳ್ಳಿ ಟೊಮೆಟೊ. ನಿಮ್ಮ ಕ್ವಾಂಟಿಟಿ ಪ್ರಕಾರ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ಈರುಳ್ಳಿ ಟೊಮೆಟೊ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ, ತಣ್ಣಗೆ ಬಿಟ್ಕೊಳ್ಳೋಣ. ನಾನು ನಾಟಿ ಕೋಳಿ ತೊಗೊಂಡಿದ್ದೇನೆ. ಕುಕ್ಕರಲ್ಲಿ ನಾನು ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ 1-2-3 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ, 1-3 ಸ್ಪೂನು. ಆಮೇಲೆ ಚಿಕನ್ ಹಾಕೋತಾ ಇದ್ದೀನಿ, ನಾಟಿ ಕೋಳಿ. ಎಣ್ಣೆ ಬಿಸಿ ಆದಮೇಲೆ ಚಿಕನ್ ಹಾಕೋತಾ ಇದ್ದೀನಿ. ಮೊಟ್ಟೆ ಕೋಳಿ, ನಾಟಿ ಕೋಳಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆದಲ್ಲೂ 1-3 ವಿಸಿಲ್ ಕೂಗಿಸ್ಕೊತೀನಿ ಮಸಾಲೆ ಹಾಕಾದ್ಮೇಲೆ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಪೀಸಸ್ಗೆ ಉಪ್ಪು ಹಿಡೀಲಿ ಅಂತ ಹೇಳ್ಬಿಟ್ಟು. ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ಒಂದು ಸ್ವಲ್ಪ ಪ್ಲೇಟೋ ಇಲ್ಲ ಲಿಡ್ಡೋ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಡ್ತೀನಿ. ನೋಡಿ, ಇದು ತಣ್ಣಗಾಗಿದೆ. ಮಸಾಲೆಗೆ ನಾವು ರೆಡಿ ಮಾಡ್ಕೊಂಡಿದ್ರಲ್ಲ, ಅದು ತಣ್ಣಗಾಗಿದೆ. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಒಂದು 2.5 ಸ್ಪೂನು.
ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಚಿಕನ್ ನಾಟಿ ಕೋಳಿ ಮೊಟ್ಟೆ ಕೋಳಿಗೆಲ್ಲ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ನೋಡಿ ಇದು ಚಿಕನ್ ಮಸಾಲ ಆಲ್ರೆಡಿ ನಾನು ಅರ್ಧ ಬೇರೆದಕ್ಕೆ ಹಾಕ್ಕೊಂಡಿದ್ದೆ, ಅರ್ಧ ಮಾತ್ರ 1 ಸ್ಪೂನ್ ಮಾತ್ರ ಇದು ಚಿಕನ್ ಮಸಾಲ, 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ ಚಿಕನ್ ಮಸಾಲ ಇದಕ್ಕೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಮತ್ತು ನಾವು ಫ್ರೈ ಮಾಡ್ಕೊಂಡಿರ್ತೀನಲ್ಲ ಟೊಮೆಟೊ ಅದನ್ನು ಹಾಕ್ತಾಯಿದ್ದೇನೆ. ಇದೆಲ್ಲ ಫುಲ್ ತಣ್ಣಗೆ ಮಾಡಿ ಆಮೇಲೆ ಮಿಕ್ಸಿ ಜಾರ್ಗೆ ಫುಲ್ ಪೇಸ್ಟ್ ಮಾಡ್ಕೊಬನ್ನಿ. ಬಿಸಿ ಹಾಕ್ಕೋಬೇಡಿ, ಯಾಕೆಂದರೆ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ಮಿಕ್ಸಿನೂ ಹೊಟ್ಟೋಗುತ್ತೆ, ಹಾಳಾಗುತ್ತೆ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ನಾನು ಮಸಾಲೆನ. ಇದು ಅಲ್ಲಿವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ ಇದು. ಮಸಾಲೆ ಏನು ಫ್ರೈ ಮಾಡ್ಕೊಂಡಿದ್ದೆ ಮಸಾಲೆ ಏನು ರುಬ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೇನೆ. ಪೀಸಸ್ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನೂ. ಹಂಗೆ ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿ ಮಾಡೋಂಗಿದ್ರೆ ಗಟ್ಟಿ ಮಾಡ್ಕೋಬೋದು, ತೆಳು ಮಾಡೋಂಗಿದ್ರೆ ತೆಳು ಮಾಡ್ಕೋಬೋದು. ನೋಡಿ ಕುಕ್ಕರ್ ವಿಸಿಲ್ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. 3 ವಿಸಿಲ್ ನಾನು ಕೂಗಿಸ್ಕೊತೀನಿ. ನೋಡಿ 3 ವಿಸಿಲ್ ಆಗಿದೆ. ಕುಕ್ಕರ್ ವಿಸಿಲೆಲ್ಲ ಫುಲ್ಲು ಹೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳ್ಬಿಟ್ಟು. ತುಂಬ ಟೇಸ್ಟಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮೊದಲಿಗೆ ಯಾರ್ಯಾರು ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ. ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿ ಚಿಕನ್ ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಸಾರು, ಮುದ್ದೆ ರೆಡಿಯಾಗಿದೆ. ಬಿಸಿ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ಯಾರ್ಯಾರು ನೋಡಿದಾರೋ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.